ವೇದಿಕೆಯ ಮೇಲಿರುವಂಥ ಮಾನ್ಯ ಕುಲಪತಿಗಳೇ, ಕುಲಸಚಿವರೇ, ಉಮೇಶ್ ಚಂದ್ರ ಸರ್ ಅವರೇ, ಹಾಗೆ ಪರಿಣಿತಾ ಮೇಡಮ್, ಹಾಗೆ ವೇದಿಕೆಯ ಮುಂದಿರುವಂಥ ಎಲ್ಲ ಗೌರವಾನ್ವಿತ ಉಪನ್ಯಾಸಕರೇ, ಸ್ನೇಹಿತರೆ, ಡಾಕ್ಟರ್ ವಹೀದಾ ಸುಲ್ತಾನ್ ಅವರ ಬಗ್ಗೆ ನಾನು ಹೆಚ್ಚು ನಿಕಟವರ್ತಿಯಲ್ಲ. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಜೊತೆ ಮುಕ್ತವಾಗಿ ಮಾತುಕತೆ, ಭಾಳ ಸ್ನೇಹಾಚಾರದಿಂದ ಇದ್ದಂಥ ವ್ಯಕ್ತಿ. ಉಮೇಶ್ ಚಂದ್ರ ಸರ್ ಹೇಳಿದ ಹಾಗೆ ಭಾಳ ಸಂಕೋಚ ಸ್ವಭಾವದವರು. ನಾನೇ ಒಂದು 2-3 ಕಾರ್ಯಕ್ರಮಕ್ಕೆ ಅವರನ್ನು ಅತಿಥಿಯಾಗಿ, ನೀವು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಅಂತ ಹೇಳಿದಾಗ ಭಾಳ ನಯವಾಗಿ ನಿರಾಕರಣೆ ಮಾಡಿದಂಥವ್ರು. ಆದರೆ ನಾನು ಬಿಡಲಿಲ್ಲ. ಒಂದು ಕಾರ್ಯಕ್ರಮಕ್ಕೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದಿದ್ದೆ. ಪತ್ರಕರ್ತರ ಜೊತೆ ಮತ್ತು ಪತ್ರಕರ್ತರ ವಿದ್ಯಾರ್ಥಿಗಳಿಗೆ ಒಂದು ಸಂವಾದ ಮಾಡಬೇಕು ಅಂತ. ನಾನು ಭಾಷಣ ಮಾಡೋದಿಲ್ಲ ಅಂತೇಳಿದೆ, ಪರವಾಗಿಲ್ಲ ಅಂತೇಳಿದ್ದು. ಸುಮ್ಮನೆ ನಾನು ಬರೋದು ಸರಿಯಲ್ಲ ಅಂತ ಹೇಳಿದ್ದು, ಪರವಾಗಿಲ್ಲ, ನೀನು ಬರಬೇಕು, ನೀವು ಅಲ್ಲಿ ಇರೋದು ಭಾಳ ಅಗತ್ಯ ಇದೆ ಅಂತ. ನೀವೇನಿಲ್ಲ, ಸುಮ್ಮನೆ ಕೂತ್ಕೊಂಡು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು, ಉತ್ತರ ಕೊಡಬೇಕಾಗಿಯೂ ಇಲ್ಲ ಅಂತೇಳಿ, ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರೆ ಸಾಕು ಅಂತೇಳಿ. ಆ ರೀತಿಯಾಗಿ ನನ್ನ ಮುಲಾಜಿಗೆ ಕಟ್ಟು ಬಿದ್ದು ಸುಮಾರು ಒಂದು ಸಲ ಬಂದಿದ್ದಾರೆ ಅಷ್ಟೇ. ಉಳಿದ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡ್ತಾಯಿದ್ರು. ನಾವು ಇಲ್ಲಿ ಬರ್ತಾಯಿದ್ದೆವು ಅಕಾಡೆಮಿಕ್ ಸಿಂಡಿಕೇಟ್ ಸಭೆಗೆ, ಇದಕ್ಕೆಲ್ಲ. 3 ದಶಕಗಳ ಕಾಲ ಒಬ್ಬರು ಉಪನ್ಯಾಸಕರಾಗಿ ಮತ್ತು ವಿವಿಧ ಹುದ್ದೆಯನ್ನು ಅಲಂಕರಿಸಿದವರು. ಮತ್ತು ಭಾಳ ಮುಖ್ಯವಾಗಿ ಇವತ್ತು ನಾವು ಯಾಕೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂದರೆ, ಮರೆವು ಸಹಜ. ನಾವು ಆದಷ್ಟು ಬೇಗ ಎಷ್ಟೇ ದೊಡ್ಡ ವ್ಯಕ್ತಿಯನ್ನು ಸಹ ಮರೆತು ಬಿಡ್ತೇವೆ. ಆ ಸಂದರ್ಭದಲ್ಲಿ ನಾವು ಕೊನೆಗಾದರೂ ಅವರಿಗೆ ಅಂತಿಮ ಗೌರವ ಸಂಧಿಸುವ ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಇದ್ದರು, ಈ ಸಂಸ್ಥೆಗೆ ಇಂಥ ಕೊಡುಗೆ ಕೊಟ್ಟಿದ್ದಾರೆ, ಸಮಾಜಕ್ಕೆ ಇಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೆನಪಿಸುವುದು, ಅದು ಅವರಿಗೆ ಕೊಡುವಂಥ ಅಂತಿಮ ಗೌರವ, ಭಾಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಉಮೇಶ್ ಚಂದ್ರ ಸರ್ ಹೇಳಿದ ಹಾಗೆ ಒಂದು ದೊಡ್ಡ ಮನೆತನದಿಂದ ಬಂದಂಥವರು. ಅವರಿಗೆ ಬ್ಯಾಕ್ಗ್ರೌಂಡ್ ತುಂಬ ಇದೆ. ಯಾವತ್ತೂ ಅದನ್ನು ಹೇಳಿಕೊಂಡು ತಾನು ದೊಡ್ಡ ಜನ ಅಂತೇಳಿ ಅನಿಸ್ಕೊಳ್ಳಿಲ್ಲ. ಆಕಾಶದಲ್ಲಿ ಸೂರ್ಯ ಇರೋ ಹಾಗೆ ನಮಗೆ ಹತ್ತಿರ ಇರುವಾಗ ದೊಡ್ಡ ಸೂರ್ಯ ಕಾಣ್ತದೆ, ಈ ಭೂಮಿಗೆ ಹತ್ತಿರ ಇರುವಾಗ. ಅದೇ ಸೂರ್ಯ ನಮ್ಮ ಭೂಮಿಯಿಂದ ದೂರ ಹೋದ ಹಾಗೆ, ಎತ್ತರಕ್ಕೆ ಹೋದ ಹಾಗೆ ಚಿಕ್ಕದಾಗಿ ಕಾಣಿಸ್ತಾನೆ. ಆದರೆ ಬೆಳಕು ಕೊಡ್ತಾನೆ, ಪ್ರಖರವಾದಂಥ ಬೆಳಕು ಕೊಡ್ತಾನೆ. ವಹೀದಾ ಸುಲ್ತಾನ್ ಅವರು ಹಾಗೆ ಈ ಸಂಸ್ಥೆಯ ಉನ್ನತ ಹುದ್ದೆಗೆ ಏರಿದ್ದು ಸಹ ಯಾವತ್ತೂ ತಾನು ಇಂಥವರ ಕುಟುಂಬದಿಂದ ಬಂದಿದ್ದೇನೆ, ಹೀಗೆ ಬಂದಿದ್ದೆ ಅಂತೇಳಿ ಅದರಿಂದಾಗಿ ಕ್ರೆಡಿಟನ್ನು ಪಡ್ಕೊಳ್ಳಿಕ್ಕೆ ಯಾವತ್ತು ಪ್ರಯತ್ನ ಪಡಲಿಲ್ಲ. ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಆ ರೀತಿಯಾಗಿ ಮೇಲೆ ಹೋದಂಥವರಿದ್ದಾರೆ. ಆ ರೀತಿಯ ಯಾವ ಏಣಿಗಳನ್ನು ಬಳಸಿಕೊಳ್ಳದೆ ತಮ್ಮ ಸ್ವಪ್ರಯತ್ನದಿಂದ, ಆ ಸ್ವಯಂ ಪ್ರಭೆ ಅಂತ ಏನು ಹೇಳ್ತೇವೆ, ಅದರಿಂದಾಗಿ ಅವ್ರದ್ದು ಬಹಳಷ್ಟು ಅಗಾಧವಾದಂಥ ಆ ನಾಲೆಜ್ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಯಾವಾಗ ಅಂದರೆ ಅವ್ರ ಜೊತೆ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದನ್ನು ನಾವು ಕಂಡುಕೊಂಡಿದ್ದೇವೆ. ನಾನು ಸಹ ಸುಮಾರು 3 ದಶಕಗಳಿಂದ 32 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಕಾರಣ ಅವರು ನನಗೆ ನೇರವಾಗಿ ಉಪನ್ಯಾಸಕರಲ್ಲ. ಆದರೆ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇರುವ ಕೆಲವು ವಿಷಯಗಳನ್ನು ನಮಗೆ ಹಂಚಿಕೊಂಡ ಕಾರಣ ಅವರು ನಮ್ಮನ್ನು ಗುರುಸ್ಥಾನದಲ್ಲಿ ಅವರನ್ನು ಇಟ್ಟುಕೊಳ್ತೀವಿ. ಸಾಯುವ ವಯಸ್ಸು ಖಂಡಿತ ಅಲ್ಲ 70 ಅಂದರೆ. ನಿವೃತ್ತಿಯಾದ ನಂತರ ಸ್ವಲ್ಪ ಸಮಯ ವಿಶ್ರಾಂತ ಜೀವನದಲ್ಲಿ ಇನ್ನೂ ಸಮಾಜಕ್ಕೆ ಅಥವಾ ಅವರ ಕುಟುಂಬದ ಜೊತೆ ಇನ್ನೂ ಭಾಳಷ್ಟು ಜನ ಅವರ ನಿಕಟವರ್ತಿಗಳ ಜೊತೆ ಇರಬೇಕಾದಂಥವ್ರು. ಆದ್ದರಿಂದ ಅದು ನಮಗೆ ದುಃಖಕರವಾದಂಥ ವಿಷಯ. ಈ ಸಂಸ್ಥೆಯ ಮುಖಾಂತರ, ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಪ್ರತಿಷ್ಠಿತ ಸಂಸ್ಥೆಯ ಮುಖಾಂತರ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದವರು, ಸಂಶೋಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದವರು. ಇವತ್ತು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ 395 ಜನ ಸದಸ್ಯರಿದ್ದಾರೆ. ನಮ್ಮಲ್ಲಿ ಭಾಳಷ್ಟು ಜನ ಅವರ ವಿದ್ಯಾರ್ಥಿಗಳಿದ್ದಾರೆ, MCJ ಮಾಡಿದಂಥವ್ರು. ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟು ಹೋಗಿರುವಂಥ ಕೊಡುಗೆ ಆಯಿತು. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ, ದೇಶದ ಬೇರೆ ಕಡೆ ಇದ್ದಾರೆ. ಅಲ್ಲೂ ಸಹ ವಹೀದಾ ಸುಲ್ತಾನ್ ಅವರ ವಿದ್ಯಾರ್ಥಿಗಳಿದ್ದಾರೆ. ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅದು ವಹೀದಾ ಸುಲ್ತಾನ್ ಅವರಿಂದ ಬಂದಿರುವಂಥ ಕೊಡುಗೆ ಅಂತ ನಾವು ತಿಳ್ಕೊಳ್ತೇವೆ. ಆದ್ದರಿಂದ ಅವರೆಲ್ಲರ ಪರವಾಗಿ
ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಗೌರವವನ್ನು ಸೂಚಿಸುತ್ತೇನೆ. ಅಂತಿಮ ನಮನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ.